ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೀ ಗೋಕುಲ್ ಕಾರ್ವಿ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದುವೇ ಕೇಸರಿ ಬಾತ್ ಅಥವಾ ಸೀರಾ ಅನ್ನೋ ರೆಸಿಪಿ. ಈ ರೆಸಿಪಿನ ನನ್ನ ಚಿಕ್ಕಪ್ಪ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ನಾನು ನಿಮಗೆಲ್ಲರಿಗೂ ಈ ರೆಸಿಪಿಯನ್ನು ತೋರಿಸೋಗೋಸ್ಕರ ಅವ್ರ ಹತ್ರನೇ ಈ ರೆಸಿಪಿಯನ್ನು ಮಾಡಿಸ್ಕೊಂಡಿರೋದು. ಇದಕ್ಕೆ ಯಾವುದೆಲ್ಲ ಸಾಮಗ್ರಿಗಳು ಹಾಕಬೇಕಂದ್ರೆ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡ್ಕೋಬೋದು. ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾವು ಎಣ್ಣೆಯನ್ನು ತೊಗೊಂಡಿದ್ದೀವಿ. ಮತ್ತು ಯಾವ ಕಪ್ ಅಳತೆಯಲ್ಲಿ ರವೆ ತೊಗೊತೀವಿ ಅದೇ ಕಪ್ ಅಳತೆಯಲ್ಲಿ ಸಕ್ಕರೆನೂ ತೊಗೋಬೇಕು. ಹಾಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ರುಚಿಗೆ ಅಂತ ತೊಗೊಂಡಿದ್ದೀವಿ. ಮೊದಲಿಗೆ ಸ್ಟೌವನ್ನು ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಇಡೋಣ. ಬಾಣಲೆ ಬಿಸಿಯಾದ ಮೇಲೆ ಅದಕ್ಕೆ ಬೇಕಾಗುವಷ್ಟು ಎಣ್ಣೆ ಅಥವಾ ತುಪ್ಪ ನಿಮಗೆ ಏನು ಹಾಕಬೇಕಂತ ಅನಿಸುತ್ತೆ ಅದನ್ನು ನೀವು ಹಾಕ್ಕೊಳ್ಳಿ. ಎಣ್ಣೆ ಮತ್ತು ತುಪ್ಪ ಅಥವಾ ಎರಡು ಮಿಕ್ಸ್ ಮಾಡಿ ಕೂಡ ಹಾಕೋಬಹುದು. ಟೇಸ್ಟ್ ಮತ್ತು ಅದರ ಘಮ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಇದಕ್ಕೆ 1 ಕಪ್ಪು ರವೆಯನ್ನು ನಾವು ತೊಗೊಂಡಿದ್ದೀವಿ. ಆ ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಅದರ ಕಲರ್ ಚೇಂಜ್ ಆಗೋ ತನಕ, ಅದರ ಘಮ ಬರುವ ತನಕ ನಾವು ರವೆಯನ್ನು ಹುರ್ಕೋಬೇಕು. ರವೆಯನ್ನು ಹುರ್ಕೊಂಡು ಆದ ನಂತರ ಈ ರವೆ ಜೊತೆಯಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಸೇರಿಸ್ಕೊಂಡು ಹುರ್ಕೊಳ್ಬೋದು. ಅಥವಾ ಇದನ್ನು ಸಪ್ರೇಟಾಗಿ ಬೇಕಾದರೂ ನೀವು ತುಪ್ಪದಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳಬಹುದು. ಹೆಂಗೆ ಮಾಡಿದರೂ ಸೇಮ್, ಏನು ತೊಂದರೆ ಇಲ್ಲ, ರುಚಿ ಚೆನ್ನಾಗಿಯೇ ಬರುತ್ತೆ. ಒಂದು ಕಡೆ ರವೆನ ಈ ಥರ ಫ್ರೈ ಮಾಡ್ಕೊತಾ ಇರಬೇಕು, ಇನ್ನೊಂದು ಕಡೆ ನೀರನ್ನು ಕೂಡ ಬಿಸಿ ಮಾಡ್ಕೊಂಡಿಟ್ಟಿರಬೇಕು. ರವೆಯನ್ನು ಕಂಪ್ಲೀಟಾಗಿ ಹುರಿದು ಇಟ್ಕೊಂಡ ನಂತರ ಈ ಸಮಯದಲ್ಲಿ ಇದಕ್ಕೆ ಬಿಸಿ ನೀರನ್ನು ಸೇರಿಸ್ಕೋಬೇಕು. ಬಿಸಿ ನೀರನ್ನು ಸೇರಿಸ್ಕೊಂಡ ನಂತರ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ರವೆ ಗಂಟಾಗಿ ಕಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಇವಾಗ ಯಾವ ಕಪ್ ಅಳತೆಯಲ್ಲಿ ರವೆ ತೊಗೊಂಡಿರ್ತೀವೋ ಅದೇ ಕಪ್ ಅಳತೆಯಲ್ಲಿ ಆಗುವಷ್ಟು ಸಕ್ಕರೆಯನ್ನು, ಅಥವಾ ಒಂಚೂರು ಕಡಿಮೆ ತೊಗೋಬೋದು, 1/4 ಕಪ್ ಕೂಡ ತೊಗೋಬೋದು, ಅಷ್ಟೇನು ವ್ಯತ್ಯಾಸ ಆಗೋದಿಲ್ಲ. ಬಟ್ 1 ಕಪ್ಪಿಗೆ 1 ಕಪ್ಪು ಅಳತೆಯಲ್ಲಿ ನಾವು ರವೆ ಮತ್ತು ಸಕ್ಕರೆಯನ್ನು ತೊಗೊಂಡಿರೋದು. ಸಕ್ಕರೆ ಹಾಕಿದ ತಕ್ಷಣ ಇದಕ್ಕೆ ಕೇಸರಿ ಬಾತ್ ಅಥವಾ ಶೀರಾ ಅಂತೀವಲ್ಲ, ಅದಕ್ಕೆ ಬಣ್ಣಗೋಸ್ಕರ ಸ್ವಲ್ಪ ಕಲರನ್ನು ಸೇರಿಸ್ಕೊಂಡಿದ್ದೀವಿ. ಇಲ್ಲಿ ನಾವು ನೀರು ಡ್ರೈ ಆಗೋ ತನಕ ಅಥವಾ ರವೆ ಬೇಯೋ ತನಕ ಈ ಥರ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸಿ ಅದು ನೀರು ಡ್ರೈ ಆಗುತ್ತೆ. ನೋಡಬಹುದು ಯಾವ ಥರ ಬಂದಿದೆ ಅನ್ನೋದನ್ನು ನೋಡಿ. ಇವಾಗ ಕಂಪ್ಲೀಟಾಗಿ ಸೀರಾ ರೆಡಿಯಾಗಿದೆ. ನಮ್ಮಲ್ಲಿ ಪೂಜೆ ವ್ರತ ಎಲ್ಲ ಇದ್ದಾಗ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ಅಂತ ಈ ಗಿರಿ ಚಿಕ್ಕಪ್ಪನೇ ಈ ಸೀರಾ ರೆಸಿಪಿಯನ್ನು ಪ್ರತಿ ಸಲ ಮಾಡೋದು. ತುಂಬ ಚೆನ್ನಾಗಿ ಬರುತ್ತೆ. ಅಡುಗೆ ಭಟ್ರು ಮಾಡ್ತಾರಲ್ಲ ಅದೇ ಟೇಸ್ಟ್ ಬರುತ್ತೆ. ನೀವು ಒಮ್ಮೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೆಂಗೆ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.